ನೀವಂದ್ರಿ ನಾನ್ ಮನೆ ತರ ಫೀಲ್ ಮಾಡಿದೆ, ನನ್ನ ರಿಲೇಟಿವ್ಸ್ ಅವರೆಲ್ಲ ಅಂತ ಫೀಲ್ ಮಾಡಿದೆ. ಆದ್ರೂ ಅಲ್ಲಿ ಹೋಗಿರೋದು ಒಂದು ಕಾಂಪಿಟೇಷನ್ಗೆ ಗೆದ್ದು ಬರಬೇಕು ಅಂತಾನೆ ಒಂದು ಆಂಬಿಷನ್ ಇರುತ್ತೆ, ಇಲ್ಲ ಅಂತಲ್ಲ. ಸೊ ಅಲ್ಲಿ ಒಂದು ಕಂಫರ್ಟ್ ಝೋನ್ ಅಂತ ಕ್ರಿಯೇಟ್ ಆಗುತ್ತೆ. ಇಂಥವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಮ್ಗೆ ಖುಷಿ ಆಗುತ್ತೆ. ಆ ಬಾಂಡಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಆ ಬಾಂಡಿಂಗ್ ಬಗ್ಗೆ ಎಂತ ಹೇಳ್ತೀರಾ ಅಂದ್ರೆ, ಆ ಬಾಂಡಿಂಗ್ ಎಂತ ಇವ್ರ ಜೊತೆಗೆ ಬಾಂಡಿಂಗ್ ಮಾಡ್ಬೇಕು ಹಂಗೆ ಇರ್ಲಿಲ್ಲ. ಜಸ್ಟ್ ಫ್ಲೋ ಅಲ್ಲಿ ಇಂಟೆನ್ಷನಲಿ ಬರ್ಲಿಲ್ಲ. ಆ ನಾವು ಜೀವಿಸ್ತಾ ಹೋಗುವಾಗ ನಮಗೆ ಗೊತ್ತಾಗುತ್ತೆ, ಅಂದ್ರೆ ಆಟೋಮ್ಯಾಟಿಕ್ಲಿ ನಾವು ಕನೆಕ್ಟ್ ಆಗ್ತೀವಿ. ಅವರು ಹೇಗಂದ್ರೆ ನಾವು ಒಂದು ಟಾಮ್ ಅಂಡ್ ಜೆರಿ ಹಾಗೇನೆ. ಫಾರ್ ಎಕ್ಸಾಂಪಲ್ ಅವರು ಟಾಮ್ ಅಂದ್ರೆ ನಾನು ಜೆರಿ. ಓಕೆ, ಹೇಗ ಕೂಡ ಇರ್ಲಿ, ಅವರು ನನಗೆ ತುಂಬಾ ಹಿಂಸೆ ಕೊಟ್ಟರೆ ನಾನು ಕೂಡ ಅವರಿಗೆ ಅಷ್ಟೇ ಇದೆ ಮಾಡಿದ್ರೆ ಕೂಡ ಟಾಮ್ ಜೆರಿಗೆ ಹಂಗೆ ಹರ್ಟ್ ಮಾಡಲಿಲ್ಲ. ಜೆರಿ ಕೂಡ ಅಷ್ಟು ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಗಂದ್ರೆ ಅವರು ನನಗೆ ಕಚ್ಚಿ ದಿಂಗ್ಬೋದಿತ್ತು, ಬಟ್ ಅವರು ಹಂಗೆ ಅಲ್ಲ. ನಾನು ಕೂಡ ಮನೇಲಿ ಇರಬೇಕು, ಫ್ರೆಂಡ್ಸದು ಒಂದು ಪ್ರೀತಿ ಉಂಟು, ಬಟ್ ಜಗಳ ಇದೆ ಎಲ್ಲ ಉಂಟು. ಲೈಕ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಟಾಮ್ ಅಂಡ್ ಜೆರಿ ರಿಲೇಷನ್, ಈ ರಿಲೇಷನ್ಗೆ ನಾನು ಟಾಮ್ ಅಂಡ್ ಜೆರಿ ಹೆಸರು ಕೊಡ್ತೀನಿ, ಗಿಲಿ ಮತ್ತೆ ರಕ್ಷಿತಾಗೆ.